Welcome to Desai Academy of class 10th. Today we are performing an activity called as a 4.1. ನಾವೇನು ಮಾಡೋಣಪ್ಪ ಅಂತಂದ್ರೆ ಇವತ್ತಿನ ಆಕ್ಟಿವಿಟಿ ಒಳಗೆ ಏನು ಮಾಡೋದಪ್ಪ ನಮ್ಮಂದ್ರೆ ಕಾರ್ಬನೇಟ್ಸ್ ಕಾಂಪೌಂಡ್ ಒಳಗಿಂದು ಫಸ್ಟ್ ಆಕ್ಟಿವಿಟಿ 4.1 ಮಾಡೋದ ಯಾವುದು ಕ್ಲಾಸ್ 10th. ನಾವೇನು ಮಾಡ್ತೀವಪ್ಪ ಅಂದ್ರೆ 4.1 ಆಕ್ಟಿವಿಟಿ ಏನು ಹೇಳ್ತದಪ್ಪ ಅಂತಂದ್ರೆ ಸೊ ಇಲ್ಲಿ ನಾವು ಡೈಲಿ ನಾವು ಯಾವ ಟೈಪ್ ಆಫ್ ಮಟೀರಿಯಲ್ಸ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ನಾವು ಹೇಳ್ಬೋದು 3 ಟೈಪ್ಸ್ ಆಫ್ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ. ಏನಾಗೆಲ್ಲ ಒಂದು ಮೆಟಲ್ ಅಂತ ಯೂಸ್ ಆಗಿರುವಂಥ ಸಬ್ಸ್ಟೆನ್ಸ್ಗಳು ಯೂಸ್ ಮಾಡ್ತೇವೆ. ಇದು ಮೆಟಲ್ ಇಂತ ಆಗ್ಯದ, ಇದು ಬೌಲ್ ಅದ ಆಯ್ತಾ, ಇದು ಏನದ ಬೌಲ್ ಅದ, ಇದ್ರದ್ದು ಮೆಟಲ್ ಇಂತ ಆಗ್ಯದ. ಮತ್ತೇನಾಗ್ಯದಪ್ಪ ಅಂತಂದ್ರೆ ಇದು ಏನದ ನಮ್ಮ ಪ್ಲೇಟ್ ಅದ, ಇದು ಪ್ಲೇಟ್ ಎದುರು ಇಂತ ಆಗ್ಯದ, ಮೆಟಲ್ ಇಂತ ಆಗ್ಯದ. ಸೊ ನಾವೆಲ್ಲ ಕಡೆಗೂ ಇದು ನಟ್ಸ್ಗಳವ ನಮಗೆ ರೈಟಾ. ಈ ನಟ್ಸ್ಗಳು ಏನಲ್ಲತ್ತಪ್ಪ ಅಂದ್ರೆ ನಾವು ಡೈಲಿ ಯೂಸ್ ಮಾಡುವಂಥ ಸಬ್ಸ್ಟೆನ್ಸ್ಗಳು ಎದರಿಂದ ಮೇಡ್ ಆಗ್ಯದ, ಇದು ಮೆಟಲ್ಸ್ಗಳಿಂದ ಮೇಡ್ ಆಗ್ಯದ. ಇದು ನಮ್ಮ ಗ್ಲಾಸ್ ಅದ, ಇದು ಗ್ಲಾಸ್ ಅದ. ಈ ಗ್ಲಾಸ್ನ ನಾವು ಡೈಲಿ ಯೂಸ್ ಮಾಡ್ತೀವಿ. ಅದಕ್ಕೆ ಡ್ರಿಂಕಿಂಗ್ ಆಫ್ ವಾಟರ್ ಆಗಿರ್ಬೋದು ಅಥವಾ ಜ್ಯೂಸ್ ಆಗಿರ್ಬೋದು, ಈ ಟೈಪ್ ಆಫ್ ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತೀವಿ, ಇದು ಗ್ಲಾಸ್ ಮಟೀರಿಯಲ್ಸ್ಗಳು ಯೂಸ್ ಮಾಡ್ತೀವಿ. ಇಲ್ಲಿ ಏನ ನೋಡಿರಿ, ಇಲ್ಲಿ ಏನಾಗೋದಲ್ಲಿ ಪೆನ್ ಅದ ಮತ್ತು ಮಾರ್ಕರ್ ಅದ. ಅದೇನಾಗಲ್ಲಿ ಪ್ಲಾಸ್ಟಿಕ್ ಏನದ, ಅಲ್ಲಿ ಪ್ಲಗ್ ಅದ ರೈಟಾ. ಇದೊಂದು ಏನದ ಇಂಕ್ ಬಾಟಲ್, ಇದರದ್ದು ಒಂದು ಪ್ಲಾಸ್ಟಿಕ್ ಇಂಕ್ ಬಾಟಲ್ ಅದ ರೈಟಾ. ಹಸಿ ಏನದು ನಮಗೆ ಇಲ್ಲಿ ಪ್ಲಾಸ್ಟಿಕ್ದು ಮಟೀರಿಯಲ್ಸ್ಗಳದು. ಸೊ ಇದೇನಾಗ ನೋಡ್ರಿ ಬುಕ್ಸ್ ಅದ ರೈಟಾ. ಈ ಬುಕ್ಸ್ ಮತ್ತು ನೋಟ್ ಬುಕ್ಸ್ ಎಲ್ಲ ಇದ್ರದವ ಅದರ್ ಕೈಂಡ್ ಆಫ್ ಮಟೀರಿಯಲ್ಸ್ ಅಂತ ನಾವು 3 ಟೈಪ್ಸ್ ಆಫ್ ಮಟೀರಿಯಲ್ಸ್ಗಳನ್ನ ಡಿವೈಡ್ ಮಾಡಿದ್ವಿ. ಒಂದು ಮೆಟಲ್ಸ್ ಅಂತ ಮಾಡಿದೆ, ಒಂದು ಗ್ಲಾಸ್ ಅಂತ ಮಾಡಿದೆ, ಇನ್ನೊಂದೇನು ಅದರ್ ಟೈಪ್ ಆಫ್ ಮಟೀರಿಯಲ್ಸ್. ಈ ಅದರ್ ಟೈಪ್ಸ್ ಆಫ್ ಎಲ್ಲ ಮೆಟೀರಿಯಲ್ಸ್ ಮಾಡಿದಾಗ ನಮಗೇನು ಗೊತ್ತಾಯ್ತಪ್ಪ ಅಂತಂದ್ರೆ ಇವು ಅಷ್ಟು ಮಟೀರಿಯಲ್ಸ್ ಒಳಗೆ ಏನಾಗುತ್ತೆ, ಸಮ್ ಕಾರ್ಬನ್ ಬೇಸ್ಡ್ ಏನದಲ್ಲಿ ಪ್ರೆಸೆಂಟ್ ಅದ, ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ ಏನೋ ಪ್ರೆಸೆಂಟ್ ಅವ. ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಏನಾಗದಪ್ಪ ಅಂದ್ರೆ ಮೋಸ್ಟ್ ಆಫ್ ದ ಮೆಟೀರಿಯಲ್ಸ್, ಮೋಸ್ಟ್ ಆಫ್ ದ ಸಬ್ಸ್ಟೆನ್ಸ್ ಒಳಗೆ ಏನು ಪ್ರೆಸೆಂಟ್ ಅವ ನಮ್ಗೆ ಕಾರ್ಬನ್ ಪ್ರೆಸೆಂಟ್ ಅಂತ ಗೊತ್ತಾಯ್ತು. ಇದು ಬುಕ್ಸ್ಗಳೇ ಆಗಿರ್ಬೋದು, ಪೆನ್ಸ್ಗಳೇ ಆಗಿರ್ಬೋದು, ರಬ್ಬರೇ ಆಗಿರ್ಬೋದು, ಪ್ಲಾಸ್ಟಿಕ್ನೇ ಆಗಿರ್ಬೋದು, ಗ್ಲಾಸ್ನೇ ಆಗಿರ್ಬೋದು, ಮೆಟಲ್ಸ್ಗಳನ್ನ ಆಗಿರ್ಬೋದು. ಬಟ್ ಆಲ್ಮೋಸ್ಟ್ ಆಲ್ 100% ಅಂತಲೂ ಹೇಳಿಕ್ಕಾಗಲ್ಲ. ಬಟ್ 95% ಏನಾಗದ ಮೋಸ್ಟ್ ಆಫ್ ದಿ ಅಂತ ಹೇಳ್ತೇವೆ. ಅದಕ್ಕೆ ಏನಿರ್ತದೆ ಕಾರ್ಬನ್ ಅಥವಾ ಅದರದ್ದು ಕಾಂಪೌಂಡ್ಸ್ಗಳು ಏನಾಗಿರ್ತವೆ ಪ್ರೆಸೆಂಟ್ ಇರ್ತವೆ. ನಾವು ಫುಡ್ ಆಗಿರ್ಬೋದು, ನಮ್ಮ ಕ್ಲಾತ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಎಲ್ಲದರಾಗ ಏನದ ನಮ್ಮದು ಕಂಟೆಂಟ್ ಏನದಪ್ಪ ಅಂದ್ರೆ ಕಾರ್ಬನ್ ಮಾಲಿಕ್ಯೂಲ್ಸ್ ಬೇಸಿಡ್ ಇರ್ತದೆ. ಯಾಕಪ್ಪ ಇಷ್ಟಂತಂದ್ರೆ ಕಾರ್ಬನ್ ಅನ್ನೋದ ಅದರದ್ದು ಒಂದು ಯುನೀಕ್ ಪ್ರಾಪರ್ಟಿ ಇರೋದ್ರಿಂದ ಎಲ್ಲದರಾಗ ಏನದ ನಾವು ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ ಏನಾಗಿರೋ ಸರೌಂಡೆಡ್ ಆಗಿದೆ ಅಂತ ಹೇಳ್ಬೋದು. ನಾವು ಫುಡ್ ತೊಗೋಬೋದು, ನಾವು ಕ್ಲಾತ್ ತೊಗೋಬೋದು, ಮತ್ತೇನಾಗಿದೆ ಟ್ಯಾಬ್ಲೆಟ್ಸ್ ಎಲ್ಲ ಇದರ ಎಕ್ಸಾಂಪಲ್ ಅವ ಅಂತ ಹೇಳ್ಬೋದು. ಇದರದ್ದು ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ ಹಂಗದಪ್ಪ ಅಂತಂದ್ರೆ ಇಲ್ಲಿ ಕಾರ್ಬನ್ ಏನದಪ್ಪ ಎಷ್ಟು ರೇಷಿಯೋನಾಗದಪ್ಪ ಅಂತಂದ್ರೆ ಅಲ್ಲಿ 0.02% ಆಫ್ ಕಾರ್ಬನ್ ಏನದ ಎಲಿಮೆಂಟ್ ಫಾರ್ಮ್ನಾಗದ ಅಂತ ಹೇಳ್ತೇವೆ. ಸಿ ಏನದ ನಾವು ಕಾರ್ಬನ್ ಸಿಂಬಲ್ ಏನದ ಸಿ ಅದ, ಅದು ಎಷ್ಟದ 0.02% ಏನದ ನಮ್ಮಲ್ಲಿ ಕಾರ್ಬನ್ ಪ್ರೆಸೆಂಟ್ ಅದ ಇದ್ರಾಗ ನೇಚರ್ ಒಳಗೆ. ಅದೇ ಕಾರ್ಬನ್ ಡೈಆಕ್ಸೈಡ್ ರೇಷಿಯೋ ಏನದಪ್ಪ ಅರ್ತ್ ಅಟ್ಮಾಸ್ಫಿಯರ್ನಾಗಪ್ಪ ಅಂತಂದ್ರೆ 0.03% ಆಫ್ ಏನದ ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ನಾಗ. ಇನ್ನೋದ್ರಿಂದ ಇಷ್ಟು ಏನದ ನೆಗ್ಲೆಜಿಬಲ್ ಅಂತ ಹೇಳ್ಬೋದು ಅಲ್ಲಿ. ಆದರೂ ಕೂಡ ನೆಗ್ಲೆಜಿಬಲ್ ಪರ್ಸೆಂಟೇಜ್ ಆಫ್ ಕಾರ್ಬನ್ ಆ್ಯಂಡ್ ಕಾರ್ಬನ್ ಕಂಪೌಂಡ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಆ್ಯಂಡ್ ಅರ್ತ್ ಪ್ಲಸ್ ಮೀನ್ಸ್ ಆಲ್ಸೋ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಸ್. ಯಾಕಪ್ಪ ಅಂದ್ರೆ ಎಲ್ಲ ನಮ್ಮ ಸಬ್ಸ್ಟೆನ್ಸ್ಗಳು ಏನಾಗದಪ್ಪ ಎದರ್ಲಿಂದ ಸರೌಂಡೆಡ್ ಆಯ್ತಪ್ಪ ಅಂತಂದ್ರೆ ಕಾರ್ಬನ್ ಮತ್ತು ಇದರ ಕಂಪೌಂಡ್ಸ್ಗಳಿಂದ ಆಗ್ಯದ ಅಂತ ಹೇಳ್ಬೋದು. ಯಾವುದು ಬುಕ್ಸ್ ತೊಗೋರಿ, ಎಕ್ಸಾಂಪಲ್ಸ್ ಆಫ್ ಬುಕ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ಸ್ಗಳಾಗಿರ್ಬೋದು, ರೈಟಾ, ಗ್ಲಾಸ್ಗಳ್ಸ್ ಆಗಿರ್ಬೋದು, ಮೆಟಲ್ಸ್ಗಳಾಗಿರ್ಬೋದು, ಎಲ್ಲ ಥಿಂಗ್ಸ್ಗಳು ಮೋಸ್ಟ್ ಆಫ್ ದ ಥಿಂಗ್ಸ್ ಒಳಗೆ ಏನದ ನಮ್ದು ಏನು ಗೊತ್ತಾಯ್ತು ನಮಗಲ್ಲಿ ಕಾರ್ಬನ್ ಬೇಸ್ಡ್ ಮಾಲಿಕ್ಯೂಲ್ಸ್ ಇರ್ತಾವಂತ ಗೊತ್ತಾಯ್ತು. ಸೊ ಅದಕ್ಕೆ ಏನಂತ ಕೇಳ್ತಿರೋಲ್ಲಿ ಕಾರ್ಬನ್ ಭಾಳ ಏನಾಗದ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದೆ ನಮ್ದು ನೇಚರ್ ಒಳಗೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಅಬೌಟ್ activity 4.1. Thank you for watching. Please subscribe my channel and share it with your friends. Thank you.